ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವವನ್ನು ಆಯೋಜಿಸುತ್ತಿರುವಂಥದ್ದು, ನಾವೆಲ್ಲರೂ ಅದರಲ್ಲಿ ಸಾಕ್ಷಿಯಾಗ್ತಿರುವಂಥದ್ದು ಎಂಥ ಸೌಭಾಗ್ಯ ಅಲ್ವಾ. ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಶ್ರೀ ಎನ್ ಶೇಖರ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರೆಡ್ಡಿ ಜನಸಂಘ ಬೆಂಗಳೂರು, ಶ್ರೀಯುತರು ಸಹ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥಿಸ್ತೇನೆ. ಶ್ರೀಯುತರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿ, ಕನ್ನಡ ಸಹ ಪ್ರಾಧ್ಯಾಪಕರು, ವಿಶ್ವವಿದ್ಯಾನಿಲಯ ವಿಜ್ಞಾನ ಕಾಲೇಜು ತುಮಕೂರು. ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿರವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. KM ಗಾಯತ್ರಿ, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಮೇಡಮ್ ಗಾಯತ್ರಿರವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀ ಬಲವಂತರಾವ್ ಪಾಟೀಲ್ ರವರನ್ನ ಆದರ್ಶ ಪಥದಲ್ಲಿ ಮಹಾಜ್ಯೋತಿಯಾಗಿ ಪ್ರಜ್ವಲಿಸಿದ ಸಾಧ್ವಿ ಮಲ್ಲಮ್ಮ ತನ್ನ ದೈವಭಕ್ತಿ, ಕಾಯಕ ನಿಷ್ಠೆ, ದಾನ ಧರ್ಮಗಳಿಂದಲೇ ಪ್ರಸಿದ್ಧಿ ಪಡೆದಂತಹ ಸ್ತ್ರೀರತ್ನ. ತನ್ನ ಪರಮ ಭಕ್ತಿಯ ಅನನ್ಯ ಮಾರ್ಗದಿಂದ ಶ್ರೀಶೈಲದ ಆದಿದೈವವಾದಂತಹ ಮಲ್ಲಿಕಾರ್ಜುನನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಮಹಾತಾಯಿ. ವರ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಬೇಡಿದ್ದೇನು, ನನ್ನ ಕುಲದವರು ಯಾವಾಗಲೂ ಚೆನ್ನಾಗಿರಬೇಕು, ಅಂಥ ಪರನಿಗಾಗಿ ಹಂಬಲವನ್ನು ಇಟ್ಕೊಂಡಂಥವ್ರು ಅಂಥ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಇಂದು ಅಂತ ಹೇಳಕ್ಕೆ ಅದೆಷ್ಟು ಖುಷಿ ಆಗತ್ತಲ್ಲ. ಹಾಗಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆ ಮೇಲಿರುವಂತಹ ಗಣ್ಯಾತಿ ಗಣ್ಯರು ದೀಪವನ್ನು ಬೆಳಗಿಸ್ತಾ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಹೂಗುಚ್ಛವನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಮೇ ಹರತು ಪಾಪಂ ದೀಪಜ್ಯೋತಿರ್ ನಮೋಸ್ತುತೆ. ಬೆಳಕು ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ನಮ್ಮೆಲ್ಲರನ್ನ ಜ್ಞಾನದೆಡೆಗೆ, ಆ ಭಗವಂತನೆಡೆಗೆ ಕೊಂಡೊಯ್ದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆ ನೀಡಿದಂಥ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅಮ್ಮನವರ ಆಶೀರ್ವಾದವನ್ನು ಎಲ್ಲರೂ ಸಹ ಒಂದು ಕೈ ಮುಗಿದು ಅಮ್ಮನವರ ಆಶೀರ್ವಾದವನ್ನು ಪಡೆಯೋಣ. ಸ್ತ್ರೀಕುಲದ ಸ್ಫೂರ್ತಿ ದೇವತೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜೀವನದಲ್ಲಿ ಅದೆಷ್ಟೇ ಕಷ್ಟಗಳು ಬಂದರೂ ಸಹ ಸಮಚಿತ್ತರಾಗಿರಬೇಕು, ಅದು ಮೋಕ್ಷಕ್ಕೆ ಮಾರ್ಗ ಅಂತ ಸಾಯಿ ಹೇಳಿದಂಥ ಮಹಾಸಾಧ್ವಿಯವರು. ಅವರ ಸಂದೇಶಗಳು ನಿಜಕ್ಕೂ ಕೂಡ ಆದರ್ಶಪ್ರಾಯವಾದಂಥದ್ದು. ಅವರ ಸಂದೇಶಗಳು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಿಯಾಗಿರುವಂತಹ ಸಂದೇಶಗಳು. ಅಂಥ ಪವಿತ್ರ ತಾಯಿ ಅವರ ಜಯಂತ್ಯೋತ್ಸವ ಎಂಥ ಅದ್ಭುತ ಸಂದರ್ಭ. ಅಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಕುರಿತು ಹೇಳ್ತಾ ಹೋದರೆ, ಅವರ ಬಗ್ಗೆ ತಿಳ್ಕೊತಾ ಹೋದರೆ, ಆಹಾ, ಕಂಡಷ್ಟು ಕಡಲು ನೋಡಿದಷ್ಟು ಮುಗಿಲು ಎನ್ನುವ ಹಾಗೆ ಇದಿಷ್ಟು ಇದೆ ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ನಮ್ಮ ಜೊತೆ ಅವರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ, ಇನ್ನಷ್ಟು ಅವರ ಸಂದೇಶಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿ ಅವರಿದ್ದಾರೆ. ಕನ್ನಡ ಸಹ ಪ್ರಾಧ್ಯಾಪಕರು, ವಿಶ್ವವಿದ್ಯಾನಿಲಯ ವಿಜ್ಞಾನ ಕಾಲೇಜು ತುಮಕೂರು. ಅಮ್ಮನವರ ಜೀವನ ಚರಿತ್ರೆ, ಅವರ ತತ್ವಗಳು ನಮ್ಮ ಸಮಾಜಕ್ಕೆ ಎಷ್ಟು ಅಗತ್ಯ, ಅದರ ಕುರಿತಾಗಿ ಉಪನ್ಯಾಸವನ್ನು ನೀಡಬೇಕಾಗಿ ಶ್ರೀಯುತರಲ್ಲಿ ಪ್ರಾರ್ಥಿಸ್ತೇನೆ. ಹೇಮರೆಡ್ಡಿ ಮಲ್ಲಮ್ಮರವರ ಜೀವನ ಚರಿತ್ರೆ, ಅವರ ತತ್ವಗಳನ್ನು ಕೇಳ್ತಾ ಇದ್ರೆ ಶ್ರೇಷ್ಠನೇ ಇರಬೇಕು ಅನಿಸುತ್ತೆ. ಅದ್ಭುತವಾಗಿ ಉಪನ್ಯಾಸವನ್ನು ಮಾಡಿದಂಥ ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿರವರಿಗೆ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ಕರ್ನಾಟಕ ರೆಡ್ಡಿ ಜನಸಂಘ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಎನ್ ಶೇಖರ್ ರೆಡ್ಡಿರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಶ್ರೀ ಎನ್ ಶೇಖರ್ ರೆಡ್ಡಿರವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಜೊತೆ ಕರ್ನಾಟಕ ರೆಡ್ಡಿ ಜನಸಂಘ ಬೆಂಗಳೂರು ಅಧ್ಯಕ್ಷರಾದಂತಹ ಶ್ರೀ ಎಸ್ ಜಯರಾಮ ರೆಡ್ಡಿಯವರಿದ್ದಾರೆ. ಶ್ರೀಯುತರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ.